ನಮಸ್ತೆ ವೀಕ್ಷಕರೇ. ಪಿತೃಶಾಪ ಯೋಗ ನೋಡ್ರಿ, ಜಾತಕದಲ್ಲಿ ಯಾವ ರೀತಿಯಾಗಿ ನೋಡ್ತಕ್ಕಂಥದ್ದು ಅಂದ್ರೆ ಈ ಪಿತೃಶಾಪದಿಂದ ಸಂತಾನ ಭಾಗ್ಯಕ್ಕೆ ನಷ್ಟ ಆಗ್ತಕ್ಕಂಥದ್ದು ಅಂದ್ರೆ ಜಾತಕದಲ್ಲಿ ಮಕ್ಕಳಾಗ್ತಕ್ಕಂಥ ಯೋಗಗಳು ತಡ ಆಗುತ್ತೆ. ಯಾವ ರೀತಿ ಅಂದ್ರೆ ರವಿ ಕ್ಷೇತ್ರವಾದ ಸಿಂಹದಲ್ಲಿ ಪುತ್ರಕಾರಕ ಗುರುವಿದ್ದು, ಉದಾಹರಣೆಗೆ ಒಂದು ಮೇಷ ಲಗ್ನನ ತಗೋಣ. ರವಿ ಕ್ಷೇತ್ರವಾಗಿರ್ತಕ್ಕಂಥ ಸಿಂಹ ರಾಶಿಯಲ್ಲಿ ಪುತ್ರಕಾರಕ ಗುರುವಿದ್ದು 1 2 3 4 5 ಸಿಂಹ ರಾಶಿ, ಇಲ್ಲಿ ಗುರುವಿದ್ದು, ಗುರು ಇರ್ತಕ್ಕಂಥದ್ದು 5ನೇ ಮನೆಯಲ್ಲಿ. ಲಗ್ನ ಪಂಚಮಗಳಲ್ಲಿ ಪಾಪಗ್ರಹಗಳಿದ್ದು, ಇದಕ್ಕೂ ಪಂಚಮ ಸ್ಥಾನನೂ ಇದೇ ಆಗುತ್ತೆ. ಲಗ್ನ ಮತ್ತೆ ಪಂಚಮ ಸ್ಥಾನಗಳಲ್ಲಿ ಈ ಪಾಪಗ್ರಹಗಳಿರ್ತಕ್ಕಂಥದ್ದು ರಾಹು, ಕೇತು, ಶನಿ, ಕುಜ, ಈ ರೀತಿಯಾಗಿ ಲಗ್ನ ಪಂಚಮ ಸ್ಥಾನಗಳಲ್ಲಿ ಪಾಪಗ್ರಹಗಳಿರ್ತಕ್ಕಂಥದ್ದು 1 ಮತ್ತು 5ನೇ ಮನೆ ಪಂಚಮ ಸ್ಥಾನಗಳಲ್ಲಿ ಪಾಪಗ್ರಹಗಳಿದ್ದು, ಪಂಚಮಾಧಿಪತಿಯು ರವಿಯೊಡನಿದ್ದರೆ ಪಂಚಮಾಧಿಪತಿ ರವಿ ಆಗ್ತಾನೆ, ಇದಕ್ಕೆ ಅಧಿಪತಿನೂ ಅದೇ ಆಗ್ತಾನೆ. ವಿತ್ ಈ ರೀತಿಯಾಗಿ ಬೇರೆ ಲಗ್ನ ತಗೊಂಡು ನಿಮ್ ಲಗ್ನ ಇರ್ತದೆ ಅಂತ ನೋಡ್ಕೊಳ್ಳಿ. ಪಂಚಮಾಧಿಪತಿಯೊಡನೆ ರವಿ ಇದ್ದರೆ ಪಿತೃಶಾಪದಿಂದ ಸಂತಾನ ನಾಶ ಆಗ್ತಕ್ಕಂಥದ್ದು ವೀಕ್ಷಕರೇ, ಅಂದ್ರೆ ಸಂತಾನ ನಾಶ. ಮತ್ತು ವ್ಯಯಾಧಿಪತಿಯು ಅಂದ್ರೆ 12ನೇ ಮನೆ ಅಧಿಪತಿಯು ಲಗ್ನದಲ್ಲಿ, ಮೇಷ ಲಗ್ನಕ್ಕೆ ವ್ಯಯಾಧಿಪತಿ ಗುರು ಆಗ್ತಾನೆ. ವ್ಯಯಾಧಿಪತಿಯು ಲಗ್ನದಲ್ಲಿರ್ತಕ್ಕಂಥದ್ದು, ವ್ಯಯಾಧಿಪತಿಯು ಲಗ್ನದಲ್ಲೂ, ಅಷ್ಟಮಾಧಿಪತಿಯು ಪಂಚಮದಲ್ಲೂ, 8ನೇ ಮನೆ ಅಧಿಪತಿ ಕುಜ ಇಲ್ಲಿ 5ನೇ ಮನೆಯಲ್ಲಿ ಕೂತ್ರೆ, ವ್ಯಯಾಧಿಪತಿ ಲಗ್ನದಲ್ಲಿ, ಅಷ್ಟಮಾಧಿಪತಿ ಪಂಚಮದಲ್ಲೂ, ನವಮಾಧಿಪತಿ ಅಷ್ಟಮದಲ್ಲಿ ಅಂದ್ರೆ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಗುರು ಅಷ್ಟಮದಲ್ಲಿ ಇಲ್ಲಿ 8ನೇ ಮನೆ ಕುಜನ ಮನೆಯಲ್ಲಿ ಬಂದು ಕೂತ್ರೆ ಜಾತಕರಿಗೆ ಪಿತೃ ಶಾಪದಿಂದ ಅಂದ್ರೆ ತಂದೆಯ ಒಂದು ಶಾಪದಿಂದ, ತಂದೆ ಆಗಿರ್ತಕ್ಕಂಥ ಪಾಪ ಕರ್ಮಗಳಿಂದ, ತಂದೆ ಕೊಟ್ಟಿರ್ತಕ್ಕಂಥ ಶಾಪದಿಂದ ಪುತ್ರ ಸಂತಾನ ನಾಶ ಆಗ್ತಕ್ಕಂಥದ್ದು ವೀಕ್ಷಕರೇ. ಅಂದ್ರೆ ಜಾತಕದಲ್ಲಿ ನೋಡಿ, ರವಿ ಕ್ಷೇತ್ರವಾದ ಸಿಂಹದಲ್ಲಿ ಪುತ್ರಕಾರಕ ಗುರುವಿದ್ದು, ಲಗ್ನ ನಿಮ್ದು ಯಾವ್ದಿದೆ ಅಂತ ನೋಡ್ಕೊಳ್ಳಿ. ನಾನು ಉದಾಹರಣೆಗೆ ಮೇಷ ಲಗ್ನ ಕೊಟ್ಟಿದ್ದೀನಿ. ರವಿ ಸ್ಥಾನ ಆಗಿರ್ತಕ್ಕಂಥ ಸಿಂಹ ರಾಶಿಯಲ್ಲಿ ಪುತ್ರಕಾರಕ ಗುರು ಇದ್ದು, ಪಂಚಮಗಳಲ್ಲಿ ಪಾಪಗ್ರಹಗಳಿದ್ದರೆ ಈ ಪಂಚಮ ಸ್ಥಾನಗಳಲ್ಲಿ ಪಾಪಗ್ರಹಗಳು ಶನಿ, ಕುಜ, ರಾಹು, ಕೇತು ಈ ರೀತಿ ಪಂಚಮ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದು, ಪಂಚಮಾಧಿಪತಿಯು ರವಿಯೊಡನೆ ಸಂಬಂಧಿತನಾಗಿ, ನಿಮ್ಮ ಲಗ್ನದಿಂದ ಪಂಚಮಾಧಿಪತಿಯು ರವಿ ಸಂಬಂಧಿತನಾಗಿ ಇದ್ದರೆ ಪಿತೃಶಾಪದಿಂದ ಸಂತಾನ ನಾಶವಾಗ್ತಕ್ಕಂಥದ್ದು ವೀಕ್ಷಕರಂದ್ರೆ ಮಕ್ಕಳಾಗದೇ ಇರತಕ್ಕಂಥ ಯೋಗ ಜಾತಕದಲ್ಲಿ. ಮತ್ತು ವ್ಯಯಾಧಿಪತಿ ಲಗ್ನದಲ್ಲಿಯೂ, 12ನೇ ಮನೆ ಅಧಿಪತಿ ವ್ಯಯಾಧಿಪತಿಯು ಲಗ್ನದಲ್ಲೂ, ಅಷ್ಟಮಾಧಿಪತಿಯು ಪಂಚಮದಲ್ಲೂ, ಭಾಗ್ಯಾಧಿಪತಿಯು ಅಷ್ಟಮದಲ್ಲೂ ಈ ರೀತಿಯಾಗಿ ಕೊಡ್ತಕ್ಕಂಥದ್ದು. ವ್ಯಯಾಧಿಪತಿ ಲಗ್ನದಲ್ಲಿ, ಅಷ್ಟಮಾಧಿಪತಿ ಪಂಚಮದಲ್ಲಿ, ಭಾಗ್ಯಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಬಂದು ಕೂತರೆ ಜಾತಕರಿಗೆ ಪಿತೃಶಾಪದಿಂದ ಸಂತಾನ ನಾಶ ಆಗ್ತಕ್ಕಂಥ ಯೋಗ ವೀಕ್ಷಕರೇ. ಈ ಯೋಗನು ನಿಮ್ ಜಾತಕದಲ್ಲಿ ಇದೆ ನೋಡ್ಕೊಳ್ಳಿ. ಇದಕ್ಕೆ ಒಂದು ಪುತ್ರಕಾರಕ ಗುರುದೋಷ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಅನುಸಾರವಾಗಿ ಪಂಚಮ ಸ್ಥಾನಾಧಿಪತಿ ಯಾರಿದ್ದಾರೆ, ಪಂಚಮ ಸ್ಥಾನದಲ್ಲಿ ನಡೀತಾ ಇದೆ ಅನ್ನೋ ದಶಾ ಅಥವಾ ಪಾಪಗ್ರಹಗಳು ಏನಾದ್ರು ಬಂದು ಕೂತಿದ್ರೆ ಆ ದಶಾಭುಕ್ತಿ ಅನುಸಾರವಾಗಿ ತಂತ್ರ ಮಂತ್ರಗಳ ಪರಿಹಾರ ಮಾರ್ಗಗಳು, ಆ ದಶಾಭುಕ್ತಿಯ ಗ್ರಹಗಳ ಒಂದು ಬೀಜಾಕ್ಷರ ಮಂತ್ರ ಜಪ ಮಾಡೋದ್ರಿಂದ, ಆ ಗ್ರಹಗಳ ದಾನ ಕೂಡ ಪದ್ಧತಿ ಮಾಡೋದ್ರಿಂದ ದೋಷ ಸಂಪೂರ್ಣವಾಗಿ ನಿವಾರಣೆಯಾಗಿ ಪುತ್ರ ಭಾಗ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ, ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮತ್ತು ಸರಳ ರೀತಿಯ ತಂತ್ರ ಮಂತ್ರಗಳ ಪರಿಹಾರ ಮಾರ್ಗಗಳಿಗೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.